ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಸಿಂಪಲ್ಲಾಗಿ ಸೂಪರಾಗಿ ಬೇಗನೆ ಮಾಡೋಂಥ ಎಣ್ಗಾಯಿ ಬದ್ನೆಕಾಯಿ ಮಾಡ್ತಾಯಿದ್ದೀನಿ. ಇದು ಸಿಂಪಲಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಇದನ್ನ ಹೇಗೆ ಮಾಡಿದ್ವಿ ಮತ್ತು ಇದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ. ನೋಡಿ, ನಾನು ಇವಾಗ ಮೊದಲಿಗೆ ಬದ್ನೆಕಾಯಿನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈ ಥರ ಹಿಂದ್ಗಡೆ ಇರೋಂಥ ತೊಟ್ಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವನ್ನೆಲ್ಲ ಈ ಥರ ಎಲ್ಲ ಹಿಂದ್ಗಡೆ ಇರ್ತ ತುಂಬು ಅದನ್ನೆಲ್ಲ ಪೂರ ಕಟ್ ಮಾಡ್ಕೊಬಾರ್ದು ರೀ. ಈ ಥರ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿರುತ್ತೆ ಎಣ್ಗಾಯಿ ಬದ್ನೆಕಾಯಿಗೆ. ನೋಡಿ, ಈ ಥರ ಮಧ್ಯಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಇದನ್ನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಹುಷಾರಾಗಿ ಕೈಯಲ್ಲಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಧ್ಯಕ್ಕೆ ಸ್ವಲ್ಪ ತೆಳಗಡೆ ಸ್ವಲ್ಪ ಗ್ಯಾಪ್ ಇರಬೇಕು. ಆ ಥರ ಇದನ್ನು ಕಟ್ ಮಾಡ್ಕೋಬೇಕು. ಪೂರಾ ಪೀಸ್ ಮಾಡ್ಕೋಬಾರ್ದು ಮತ್ತು ಮಧ್ಯಕ್ಕೂ ತೀರಾ ಗ್ಯಾಪ್ನೂ ಬಿಟ್ಕೋಬಾರ್ದು. ಆ ಥರ ತೆಳಗಡೆ ಅಷ್ಟಕ್ಕೆ ಬರೋ ಹಾಗೆ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಇದನ್ನ 4 ಭಾಗ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಚಿಕ್ಕದಾಗಿದೆ, ಇದನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಆದಷ್ಟು ಚಿಕ್ಕದಾಗಿರೋಂಥ ಬದ್ನೆಕಾಯಿನೇ ತೊಗೊಳ್ಳಿ ಎಣ್ಗಾಯಿ ಬದ್ನೆಕಾಯಿಗೆ, ಅಂದರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇಷ್ಟು ಸ್ವಲ್ಪ ಏನಾರು ತೋರಿಸ್ತಾ ಇದ್ದೀನಲ್ವ, ಅಷ್ಟು ಬೆರಳು ಅಷ್ಟೇ ಗ್ಯಾಪ್ ಇರಬೇಕು. ಅಷ್ಟು ಗ್ಯಾಪ್ ಇರೋ ಹಾಗೆ ಮಾಡ್ಕೊಳ್ಳಿ, ಅಂದರೆ ಸ್ಟಫಿಂಗಿಗೆ ತುಂಬ ಚೆನ್ನಾಗಿ ಮಸಾಲೆಲ್ಲ ಹಿಡ್ಕೊಳುತ್ತೆ. ಅಂದರೆ ನೋಡಿ, ಇವಾಗ ಇದನ್ನೆಲ್ಲನೂ ಕಟ್ ಮಾಡಿಕೊಂಡು ತೊಗೊಂಬರ್ತೀನಿ. ನೋಡಿ, ಅಷ್ಟು ಇದನ್ನೆಲ್ಲ ಬದ್ನೆಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಅರ್ಧ ಸ್ಪೂನ್ಗಿಂತ ಕಡಿಮೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಈ ಬದ್ನೆಕಾಯಿನ ಇದಕ್ಕೆಲ್ಲ ಹಾಕ್ಕೊಳೋಣ. ಹಾಗೆ ಬಿಟ್ಟರೆ ಬದ್ನೆಕಾಯಿ ಕಪ್ಪಗಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪಿನ ನೀರು ಹಾಕಿ ತೊಳೆದ್ರೆ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಬದ್ನೆಕಾಯಿನ ಇದಕ್ಕೆ ಹಾಕ್ಕೊತೀನಿ. ಇದಕ್ಕೆಲ್ಲ ಹಾಕ್ಕೊಂಡು ಇದು ಬಿಟ್ಕೊತೀನಿ. ಇವಾಗ ಸ್ಟಫಿಂಗಿಗೆ ಮಸಾಲ ರೆಡಿ ಮಾಡ್ಕೊಳೋಣ ಬನ್ನಿ. ನೋಡಿ, ಒಂದು ಪಾತ್ರೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಶೇಂಗಾನ ಹಾಕ್ಕೊತಾ ಇದ್ದೀನಿ ರೀ. ನೋಡಿ, ನೀವು ಬದ್ನೆಕಾಯಿ ಎಷ್ಟು ತೊಗೊಂಡಿದೆ ಅದನ್ನು ನೋಡಿಕೊಂಡು ಶೇಂಗಾ ಹಾಕ್ಕೊಳ್ಳಿ. ಇವಾಗ ನಾನು ಚಿಕ್ಕ ಬಟ್ಲೆ ಒಂದು ಬೌಲಷ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅರ್ಧ ಬಟ್ಲು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನೋಡಿ, ಕೊಬ್ಬರಿನ ಒಂದಿಷ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಹಂಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ಕೊಬ್ಬರಿ ಏನು ಬೇಡ, ಒಣ ಕೊಬ್ಬರಿ ತೊಗೋಬೇಕು, ಹಸಿ ಕೊಬ್ಬರಿ ಅಲ್ಲ, ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಸಣ್ಣ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ, ಅದಾದ ನಂತರ ಇದಕ್ಕೆ ಗುರೆಳ್ಳು ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಗುರೆಳ್ಳು. ನೀವು ಗುರೆಳ್ಳು ಪೌಡ್ರ್ ಇದ್ದರೆ ಗುರೆಳ್ಳು ಪೌಡ್ರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಗುರೆಳ್ಳರ ಈ ಥರ ಹಾಕ್ಕೋಬೋದು. ಇದು ಗುರೆಳ್ಳು ಅಂತಾರೆ, ಒಂದು ಕಡೆ ಹುಚ್ಚೆಳ್ಳು ಅಂತಾರೆ, ಅದು ಎಳ್ಳು ತೊಗೊಂಡಿದ್ದೀನಿ. ಮತ್ತು ಅದಾದ ನಂತರ ಇದಕ್ಕೆ ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹಾಗೆ ಉಳಿಸ್ಕೊಂಡು ಇಟ್ಕೊತೀನಿ. ನೋಡಿ, ಇಷ್ಟು ಹಾಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಹಾಕ್ಕೊತೀನಿ, ಸ್ಕಿಪ್ ಮಾಡಿದೆ. ನೋಡಿ, ಇವಾಗ ಇದನ್ನೆಲ್ಲ ಚೆನ್ನಾಗಿ ಹುರಿಬೇಕು. ಈ ಥರ ಇದು ಪಾತ್ರೆಯಲ್ಲೇ ಹುರಿಬೇಕು. ನೀವು ಈ ಥರ ಅಂತ ಹುರಿಬೋದು, ಇಲ್ಲಾಂದರೆ 1 ಬೈ 1 ಅಂತೆ ಒಂದೊಂದಾಗಿನೂ ಹುರ್ಕೋಬೋದು. ಫಸ್ಟು ಶೇಂಗಾ, ಆಮೇಲೆ ಕೊಬ್ಬರಿ, ಆಮೇಲೆ ಎಳ್ಳು, ಈ ಥರ ಒಂದೊಂದಾಗಿ ಕೂಡ ಹುರಿಬೋದು. ನಿಮ್ಗೆ ಈ ಥರ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ ನಾವು ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಫ್ರೈ ಆಯ್ತು. ಇವಾಗ ಒಂದು ಪ್ಲೇಟ್ಗೆ ತಗೊತೀನಿ. ಪ್ಲೇಟಿಗೆ ತಗೊಂಡು ಇದು ತಣ್ಣಗಾಗಿಂದ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ನೋಡಿ, ಇದೆಲ್ಲ ತಣ್ಣಗಾಗಿದೆ. ಇವಾಗ ಸ್ವಲ್ಪ ಹೀಗೆ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ನೋಡಿ, ಎಲ್ಲನೂ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಇದಕ್ಕೆ 1 ಇಂಚಷ್ಟು ಹಸಿ ಶುಂಠಿ ಹಾಕ್ಕೊತಾ ಇದ್ದೀನಿ. ನೋಡಿ, ನಂತರ ಇದಕ್ಕೆ ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಒಂದು ಬೆಟ್ಟದ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡ್ರೆ ಸಾಕು. ನೀವು ಹುಳಿ ಜಾಸ್ತಿ ತಿನ್ನೋದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಅದಾದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಮುಷ್ಟಿಯಷ್ಟು 4 ಗಡ್ಡೆ ಸಮೇತನೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಅಚ್ಚ ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಾವು ಸ್ವಲ್ಪ ಉತ್ತರ ಕರ್ನಾಟಕದ ಕಡೆ ನಿಮ್ಗೆ ಗೊತ್ತಿದೆ ಅಲ್ವ, ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ. ನೀವು ಖಾರ ನೋಡಿಕೊಂಡು ನೀವು ಹಾಕ್ಕೋಬೋದು. ನಾನು ಇದಕ್ಕೆ 3 ಸ್ಪೂನಷ್ಟು ಅಚ್ಚ ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಖಾರ ಏನೈತೆ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ನೋಡಿಕೊಂಡು ಹಾಕ್ಕೋಬೋದು. ನೋಡಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಇದಕ್ಕೆ ನೀವು ಇದನ್ನೇ ಹಾಗೇ ರುಬ್ಕೊಂಡ್ಬಿಡ್ಬೋದು. ಮತ್ತು ಶೇಂಗಾ, ಒಣ ಕೊಬ್ಬರಿ ಹಾಕಿರ್ತೀವಲ್ವ, ಹಾಗೆ ರುಬ್ಬಿದರೆ
ಬೇಗ ಸಣ್ಣ ಆಗುತ್ತೆ. ಇಲ್ಲಪ್ಪ ಅಂದರೆ ಇವಾಗಲೇ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಕೂಡ ರುಬ್ಕೋಬೋದು. ಫಸ್ಟ್ ರುಬ್ಕೊಂಡು ಆಮ್ಯಾಗಾದರೂ ನೀರು ಹಾಕ್ಕೋಬೋದು. ಇವಾಗ ನಾನು ಫಸ್ಟು ಹಾಗೆ ರುಬ್ಕೊಂಡು ಆಮೇಲೆ ಇನ್ನೂ ಸ್ವಲ್ಪ ನೀರು ಇದಕ್ಕೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ನೋಡಿ ರುಬ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ನೋಡಿ ಈ ಥರ ಆಗುತ್ತೆ. ಅಷ್ಟು ನೈಸಾಗಿದ್ದನ್ನ ಸಣ್ಣಾಗಿಯೇ ರುಬ್ಕೋಬೇಕು. ತರಿಯಾಗಿರಬಾರ್ದು ಇದು. ಆದಷ್ಟು ಸಣ್ಣಾಗಿಯೇ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಇದೆಲ್ಲ ಪೇಸ್ಟ್ ಆಯ್ತಲ್ಲ. ಈಗ ಸ್ಟಫಿಂಗ್ ಮಾಡ್ಕೊಳ್ಳೋಣ. ನೋಡಿ ಬದ್ನೆಕಾಯಲ್ಲಿ ಇರುವಂಥ ನೀರನ್ನೆಲ್ಲನ ಚೆಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಸ್ಟಫಿಂಗ್ ಮಾಡ್ಕೊಳ್ಳೋಣ. ನೋಡಿ ಸ್ಟಫಿಂಗಿಗೆ ಈ ಥರ ಸ್ವಲ್ಪ ಪ್ರೆಶ್ ಮಾಡಿ ಮಸಾಲೆ ಎಲ್ಲ ನೀಟಾಗಿ ಇದ್ರೊಳಗೆ ಹೋಗೋ ಹಾಗೆ ತುಂಬಬೇಕು. ಈ ಥರ ನೋಡಿ ಚೆನ್ನಾಗಿ ತುಂಬ್ಕೊಳ್ಳಿ. ಮಸಾಲೆ ಎಲ್ಲ ಇದಕ್ಕೆ ಚೆನ್ನಾಗಿ ತುಂಬಿದರೆ ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಅದಕ್ಕೆ ಮಸಾಲೆ ಎಲ್ಲ ನೀಟಾಗಿ ತುಂಬ್ಕೊಳ್ಳಿ. ನೋಡಿ ಇನ್ನೊಂದು ತೋರಿಸ್ತೀನಿ. ಈ ಥರ ಇದನ್ನ ಮಧ್ಯೆ ಓಪನ್ ಮಾಡಿ ಇದನ್ನ ಮಸಾಲೆನ ಕೈಲೇನೆ ಈ ಥರ ಪ್ರೆಶ್ ಮಾಡಿ ತುಂಬ್ಕೊಬೋದು. ನೋಡಿ ಈ ಥರ ತುಂಬಿ ನೋಡಿ ಎಲ್ಲ ಮಸಾಲೆನ ನೀಟಾಗಿ ತುಂಬಿದ್ದೀನಿ. ಇವಾಗ ಕೈಲೇ ನಿಮ್ಗೆ ತುಂಬ್ಕೊಳಕ್ಕೆ ಇಷ್ಟ ಆಗೋದಿಲ್ಲಪ್ಪ, ಕೈ ಉರಿಯುತ್ತೆ ಮತ್ತು ಖಾರ ಇರುತ್ತಲ್ವ, ಆ ಥರ ಇಷ್ಟ ಇಲ್ಲ ಅಂದರೆ ಈ ಥರ ಸ್ಪೂನಲ್ಲೇ ಕೂಡ ನೀವು ಸ್ಟಫಿಂಗ್ನ ಮಾಡ್ಕೋಬೋದು. ನೋಡಿ ನೋಡಿ ಕೈನೂ ಉರಿಯೋದಿಲ್ಲ, ಏನಾಗೋದಿಲ್ಲ. ನೋಡಿ ಈ ಥರ ಸ್ಪೂನಲ್ಲೇ ಕೂಡ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಆಗುತ್ತೆ. ಸ್ಪೂನಲ್ಲೇ ಕೂಡ ಅನುಕೂಲ ಆಗುತ್ತೆ. ನೋಡಿ ಈ ಥರ ಪ್ರೆಶ್ ಮಾಡಿ ಅದು ಮಸಾಲೆ ಎಲ್ಲ ಬದ್ನೆಕಾಯಿ ಒಳಗೆ ಹೋಗುವಾಗೆ ಚೆನ್ನಾಗಿ ತುಂಬಬೇಕು. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಸರಿಯಾಗಿ ತುಂಬಲಿಕ್ಕಂದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಕ್ಕೆ ನೀಟಾಗೆಲ್ಲ ಸ್ಟಫಿಂಗ್ ಚೆನ್ನಾಗಿ ತುಂಬ್ಕೊಳ್ಳಿ. ನೋಡಿ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ನೀವು ಕೈಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಸ್ಪೂನಲ್ಲಾದರೂ ಸ್ಟಫಿಂಗ್ನ ಮಾಡ್ಕೋಬೋದು. ಯಾವುದಾದ್ರೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಎಲ್ಲ ಬದ್ನೆಕಾಯಿಗೂ ಇದೇ ಥರನೇ ಸ್ಟಫಿಂಗ್ ಮಾಡ್ಕೊಂಡು ಬರ್ತೀನಿ. ನೋಡಿ ಎಲ್ಲನೂ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ. ಇನ್ನಷ್ಟು ಮಸಾಲೆ ಉಳ್ಕೊಂಡಿದೆ. ಇದನ್ನೇನು ಚೆಲ್ಬಿಡ್ತೀರಾ, ಚೆಲ್ಲಬೇಡಿ, ಸ್ಕಿಪ್ ಮಾಡಿದೆ ನೋಡಿ. ಆಮೇಲೆ ಹಾಕ್ಕೊತೀನಿ, ಎದಕ್ಕಂತ ತೋರಿಸ್ತೀನಿ. ಬನ್ನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ಪಾತ್ರೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ಚೆನ್ನಾಗಿ ಕಾದ ನಂತರ ಇದಕ್ಕೆ ಎಣ್ಣೆ ಹಾಕ್ಕೋಬೇಕು. ನೋಡಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಇದು ಎಣ್ಣೆಕಾಯಿ ಬದ್ನೆಕಾಯಿ ಅಲ್ವ, ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಅನ್ನಬೇಕು. ಅಂದಮೇಲೆ ನೀವು ಬದ್ನೆಕಾಯಿನ ಹಾಕ್ಕೊಳ್ಳಿ. ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಯ್ತಲ್ವ, ಅದಾಗಿಂದ ಇದಕ್ಕೆ ಬದ್ನೆಕಾಯಿ ಹಾಕ್ಕೊಳ್ಳೋಣ. ನೋಡಿ ಸ್ಟಫಿಂಗ್ ಮಾಡಿಟ್ಕೊಂಡಂಥ ಬದ್ನೆಕಾಯಿನ ಇದಕ್ಕೆ ಹಾಕ್ಕೊತೀನಿ. ನೀವು ಈ ಥರ ಸ್ಪೂನಲ್ಲೇ ಹಿಡ್ಕೊಂಡು ಹಾಕ್ಕೋಬೋದು. ಬಿಗ್ನರ್ಸ್ಗೆ ಗೊತ್ತಿರೋದಿಲ್ಲಲ್ವ, ಮತ್ತು ಎಣ್ಣೆ ಕಾದಿರುತ್ತೆ, ಅದಕ್ಕೆ ಹುಷಾರಲ್ಲೇ ನೋಡಿಕೊಂಡು ನೀವು ಸ್ಪೂನಲ್ಲೇ ಹಾಕ್ಕೊಳ್ಳಿ. ಸ್ಪೂನಲ್ಲಿ ಹಾಕ್ಕೊಳಕ್ಕೆ ಆಗ್ಲಿಕ್ಕಂದರೆ ಈ ಥರ ಪ್ಲೇಟಲ್ಲೇ ಕೂಡ ಹಾಕ್ಕೊಳ್ಳಿ, ಕೈಲಾದ್ರೂ ಹಾಕ್ಕೋಬೋದು. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ. ಒಟ್ಟು ಎಣ್ಣೆ ಕಾದಿರುತ್ತೆ, ಹುಷಾರಲ್ಲೇ ಹಾಕ್ಕೊಳ್ಳಿ. ಇವಾಗ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಫ್ರೆಶ್ ಮಾಡಿ ಮಿಕ್ಸ್ ಮಾಡ್ಕೋಬೇಡಿ. ನಿಧಾನಕ್ಕೆ ಇದನ್ನು ಇದು ಹಸಿ ಇರ್ತಲ್ವ ಪೇಸ್ಟು, ಅದಕ್ಕೆ ಮತ್ತೆ ಹೊರಗೆ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ಜಾಸ್ತಿ ಫ್ರೆಶ್ ಮಾಡಿಕೊಂಡು ಮಿಕ್ಸ್ ಮಾಡಬಾರ್ದು, ನಿಧಾನಕ್ಕೇ ಮಿಕ್ಸ್ ಮಾಡಬೇಕು. ಅದಾದ ನಂತರ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ ಕರಿಬೇವು ಸೊಪ್ಪನ್ನ ಸ್ವಲ್ಪ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ, ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ತಕ್ಷಣಕ್ಕೆ ನೀವು ಮಿಕ್ಸ್ ಮಾಡ್ಕೋಬಾರ್ದು. ಇವಾಗ ಒಂದು ನಿಮಿಷ ಆಗಿಂದ ಮಿಕ್ಸ್ ಮಾಡ್ಕೋಬೋದು. ನೋಡಿದ್ದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಲ್ವ, ನೀವು ಸ್ಪೂನೆಲ್ಲಾರ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಮಾಡಿ ಮಿಕ್ಸ್ ಮಾಡ್ತಾರಲ್ವ, ಆ ಥರ ಅದು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾ ಸ್ಪೂನಲ್ಲೇ ಮಿಕ್ಸ್ ಮಾಡಿಕೊಂಡು ರೂಢಾಗಿದೆ. ಅದಕ್ಕೆ ನಾನು ಇನ್ನೂ ಸ್ವಲ್ಪ ಈಗ ಫ್ರೈ ಆಗಿದೆ ಅಲ್ವಾ, ಹಿಂದ್ಗಡೆನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎರಡು ಕಡೆ ಎಣ್ಣೆಯಲ್ಲಿ ಚೆನ್ನಾಗಿ ಬದ್ನೆಕಾಯಿನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ಕಡೆ ಎಣ್ಣೆ ಚೆನ್ನಾಗಿ ಬದ್ನೆಕಾಯಿ ಫ್ರೈ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಆವಾಗಲೇ ಪೇಸ್ಟ್ ಉಳಿದಿತ್ತಲ್ವ, ನೋಡಿ ಆ ಪೇಸ್ಟ್ಗೆ ಸ್ವಲ್ಪ ನೀರು ಹಾಕ್ಕೊತೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಬದ್ನೆಕಾಯಿಗೆ ಹಾಕ್ಕೊಳ್ಳೋಣ. ನೋಡಿ ನಿಮ್ಮ ಗ್ರೇವಿ ನೋಡಿಕೊಂಡು ನೀವು ಹಾಕ್ಕೋಬೋದು. ಹಾಗೆ ಬರೀ ಡ್ರೈ ಆಗಿದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಈ ಥರ ಗ್ರೇವಿ ಇದ್ದರೆ
ಚೆನ್ನಾಗಿರುತ್ತೆ, ರೈಸ್ಗೆ ಕೂಡ ಚೆನ್ನಾಗಿರುತ್ತೆ. ಮತ್ತು ದೋಸೆ, ಇಡ್ಲಿಗೆ, ಚಪಾತಿಗೆ, ಖಡಕ್ ರೊಟ್ಟಿಗಂತೂ ತುಂಬ ಸೂಪರಾಗಿರ್ತೈತೆ ರೀ. ನೋಡಿರಿ ಇದನ್ನೆಲ್ಲ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಜೊತೆ ಚೆನ್ನಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನ ಒಂದು ಮುಚ್ಚಳ ಮುಚ್ಚಿ ಸಣ್ಣ ಊರಲ್ಲೇ 5 ನಿಮಿಷ ಬೇಯಿಸ್ಕೊಂಬರ್ತೀನಿ. ವಾವ್, ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಎಣ್ಣೆಯಲ್ಲೇ ಬಿಟ್ಕೊಂಡಿದೆ, ಎಷ್ಟು ಸೂಪರಾಗಿದೆ ನೋಡಿ. ಎಣ್ಣೆಯಲ್ಲೇ ಹೇಗೆ ಬಿಟ್ಕೊಂಡಿದೆ, ಗ್ರೇವಿ ಕೂಡ ಚೆನ್ನಾಗಿ ಬಂದಿದೆ ಅಂತ ನೋಡಿ. ಗ್ರೇವಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಬಿಡೋಣ. ನೋಡಿ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಬೇಕು. ಇದು ನೀಟಾಗೆಲ್ಲ ಹಾಕ್ಕೊಂಡು ಮಸಾಲನೆಲ್ಲ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇವಾಗಾದರೂ ಮೇಲ್ಗಡೆ ಗರಂ ಮಸಾಲ ಹಾಕ್ಕೋಬೋದು, ಇಲ್ಲಾಂದರೆ ಪೇಸ್ಟ್ ಮಾಡ್ಕೊಂಡು ರುಬ್ಕೊತೀವಲ್ಲ ಅವಾಗಾದರೂ ಹಾಕ್ಕೋಬೋದು. ಇವಾಗ ಹಾಕ್ಕೊಂಡ್ರೆ ಮಸಾಲ ಪರಿಮಳ ಇನ್ನೂ ಘಮ ಘಮ ಅಂತ ಚೆನ್ನಾಗಿರುತ್ತೆ. ಬೇಗ ಹಾಕ್ಕೊಂಡ್ರೆ ಬೇಗ ಹೋಗ್ಬಿಡುತ್ತೆ, ಅದಕ್ಕೆ ಇವಾಗ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ 1 ನಿಮಿಷ ಇದನ್ನ ಇದರಲ್ಲಿ ಬೇಯಿಸ್ಕೊಂಡು ಮಸಾಲ ಹಾಕಿರ್ತೀವಲ್ವ, ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ ಇದನ್ನ ಬೇಯಿಸ್ಕೊಂಡು ತೆಳಗಡೆ ಇಟ್ಕೊತೀನಿ. 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ಆಲ್ಮೋಸ್ಟ್ ಬೆಂದ್ಬಿಟ್ಟಿದೆ ಅದು ನೋಡಿ. ಇವಾಗ ತೆಳಗಡೆ ಇಟ್ಕೊಂಡಿದ್ದೀನಿ, ನೋಡೋಣ. ವಾವ್, ಸೂಪರಾಗಿದೆ ನೋಡಿ. ಬಾಯಲ್ಲೇ ನೀರು ಬರುತ್ತೆ. ನೀವು ಈ ಥರ ಮಾಡ್ಕೊಂಡು ತಿಂದುಬಿಟ್ರೆ ಚಿಕನ್ನೇ ಮರ್ತು ಬಿಡ್ತಾರೆ, ಅಷ್ಟು ಸೂಪರಾಗಿರುತ್ತೆ ನೋಡಿ. ಆವಾಗಲೇ ಎಳ್ಳು ತೆಗೆದಿಟ್ಕೊಂಡಿದ್ವಲ್ವ, ಫ್ರೈ ಮಾಡ್ಕೊಳುವಾಗ ಸ್ವಲ್ಪ ಎಳ್ಳು ಹಾಗೆ ತೆಗೆದಿಟ್ಕೊಂಡಿಲ್ವ, ಆ ಎಳ್ಳನ್ನು, ಬಿಳಿ ಎಳ್ಳನ್ನು ಇವಾಗ ಇದಕ್ಕೆ ಹಾಕ್ಕೋಬೇಕು ನೋಡಿ. ಎಲ್ಲ ಕಡೆಯೂ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಈ ಥರ ಮಾಡಿದ್ರೆ ಗಾರ್ನಿಷ್ಗೆ ಚೆನ್ನಾಗಿರುತ್ತೆ ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.